ಎಲ್ರಿಗೂ ನಮಸ್ಕಾರ. ಯೂಟ್ಯೂಬಲ್ಲಿ ನಾವು ಗಮಕವನ್ನು ಅಪ್ಲೋಡ್ ಮಾಡ್ತಾಯಿದ್ದೀವಿ. ಯೂಟ್ಯೂಬ್ನವ್ರಿಗೂ ಧನ್ಯವಾದಗಳನ್ನು ಹೇಳ್ತಾ, ಕನ್ನಡದ ಈ ಕಲೆಯನ್ನು ಪ್ರಚಾರ ಮಾಡೋದಕ್ಕೆ ಕನ್ನಡಿಗರೆಲ್ಲರೂ ಕೂಡ ನಮ್ಮ ಜೊತೆ ಹಸ್ತ ಜೋಡಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಇದು ಗಮಕ, ಕಾವ್ಯ ಗಾಯನ, ಕಾವ್ಯ ವಾಚನ ಎಲ್ಲ ಹೆಸರುಗಳನ್ನು ನಾವು ಕೇಳ್ತಾ ಇರ್ತೀವಿ. ಇಂತಹ ಒಂದು ಕಾವ್ಯದ ಪ್ರತಿ ಪದಗಳನ್ನು, ಪ್ರತಿ ಪದವನ್ನು, ಪ್ರತಿ ವಾಕ್ಯಗಳನ್ನು ಸರ್ವಾಂಗ ಸುಂದರವಾಗಿ ಹಾಡೋದಕ್ಕೆ ಒಂದು ಲಕ್ಷಣ ಗ್ರಂಥ ಕೂಡ ಇದೆ, ಕಾವ್ಯ ಗಾಯನ ಕಲಾ ಸಂಗ್ರಹ ಅಂತ ಹೇಳಿ. ಇದನ್ನು ಶ್ರೀಯುತ ರಾಘವೇಂದ್ರರು ರಚನೆ ಮಾಡಿ ಇಟ್ಟಿದ್ದಾರೆ. ಅದರಲ್ಲಿ ಅವರು ಹೇಳ್ತಾರೆ, ಪದಭಾವ ರಾಗಭಾವ ಸಮನ್ವಯ ಮಾಡಬೇಕು ಅಂತ. ನವರಸಗಳು ನೃತ್ಯದಲ್ಲಿ ಹೇಗಿರುತ್ತೋ ಕಾವ್ಯದಲ್ಲೂ ಇರುತ್ತೆ. ಅದು ಗೊತ್ತಾಗಬೇಕು ಅಂದರೆ ಹಾಡಬೇಕು. ರಾಗದ ಮಾಧ್ಯಮದಲ್ಲಿ ನಾವು ಹಾಡ್ತಾಯಿದ್ದೀವಿ. ಇದು ಹೇಗಪ್ಪ ಅಂದರೆ, ನಾಟಕದಲ್ಲಾದರೆ ಹಾವಭಾವ ಇರುತ್ತೆ, ಅನೇಕ ನಾಟಕದ ಉಪಕರಣಗಳಿರುತ್ತೆ, ಶ್ರೋತೃಗಳ ಮನಸ್ಸಿಗೆ, ಕಣ್ಣಿಗೆ ಎಲ್ಲ ಇಷ್ಟ ಆಗುತ್ತೆ. ಇದು ಬರೀ ಮನಸ್ಸಿಗೆ, ಕಣ್ಣಿಗೇನೂ ಇಲ್ಲ, ಇಲ್ಲಿ ಕಾಣಿಸೋದಿಲ್ಲ. ವಾಯ್ಸಲ್ಲೇ, ನಮ್ಮಷ್ಟು ಧ್ವನಿಯಲ್ಲೇ ನಾವು ಜನಗಳನ್ನು ಆಕರ್ಷಿಸಬೇಕಾಗತ್ತೆ. ವೀರರಸ ಹೇಗಾಡಬೇಕು, ಶೃಂಗಾರ ರಸ ಹೇಗಾಡಬೇಕು, ಶೋಕರಸ ಹೇಗಾಡಬೇಕು, ಭಕ್ತಿರಸ ಹೇಗಾಡಬೇಕು, ಅದಕ್ಕೆಲ್ಲ ಅನೇಕರ ಒಂದು ಅನುಭವ ವಾಣಿ ಇದೆ. ಅದನ್ನೆಲ್ಲ ನಾವು ಮನನ ಮಾಡಿಕೊಂಡು ಅದನ್ನು ನಾವು ಹಾಡ್ತಾಯಿದ್ದೀವಿ. ಹಾಗೆ ಹಾಡಿದಾಗ ಏನಾಗುತ್ತೆ ಅಂದರೆ, ಶ್ರವ್ಯ ಕಾವ್ಯವು ಕೂಡ ದೃಶ್ಯ ಕಾವ್ಯ ಆಗಿ ಪರಿಣಾಮ ಆಗುತ್ತೆ. ಇಂತಹ ಒಂದು ಶ್ರೇಷ್ಠವಾದಂತಹ ಗಮಕ ಕಲೆಯನ್ನು ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ. ತಾವೆಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಕೈ ಮುಗಿದು ತಮ್ಮನ್ನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.